ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸು, ಇವತ್ತಿನ ವಿಡಿಯೋ ಟಾಪಿಕ್ ಏನಂತ ಹೇಳಿ ನೀವು ಆಲ್ರೆಡಿ ತಮ್ನೇಲಿ ಹಾಗೆ ಟೈಟಲ್ ನೋಡಿ ತಿಳ್ಕೊಂಡಿರ್ತೀರ. ಲಾಸ್ಟ್ ಟೈಮ್ ಕೋಳಿನ ತೊಗೊಂಬಂದಿದ್ವಿ, ಅದರ ವಿಡಿಯೋ ಎಲ್ಲ ಮಾಡಿದ್ದೆ. ಆ ಕೋಳಿ ಬಂದೀಗ ಮರಿನ ಮಾಡಿದೆ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋದ ನಾನು ತಿಳಿಸ್ತೀನಿ, ಎಷ್ಟು ಮರಿ ಮಾಡಿದೆ ಏನು ಅಂಥೇಳಿ. ಇವತ್ತಿನ ವಿಡಿಯೋನ ಎಂತ ತನಕ ನೋಡಿ, ಹಾಗೆ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋಂಥವ್ರು ಕೂಡ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ನಮ್ಮ ಕೋಳಿ ಹಾಗೆ ಅದರ ಮರಿಗಳು. ಸೊ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿವೆ ಮರಿಗಳಂತೂ. ನೋಡಿ, ನೋಡೋದಕ್ಕೆ ಎಷ್ಟೊಂದು ಮುದ್ದಾಗಿ ಕಾಣಿಸ್ತಿದೆ ಅಂಥೇಳಿ. ಇದು ಕಲರ್ ಮರಿಗಳಿವೆ ಈ ಸಲ, ನೋಡ್ಬೋದು ನೀವು. ಸೊ ಇದೊಂದು ಕಲರ್ ನೋಡ್ಬೋದು, ಒಂದು ಚಾಕ್ಲೇಟ್ ಕಲರ್ ರೀತಿ ಕಾಫಿ ಕಲರ್ನಲ್ಲಿದೆ. ಸೊ ಅವೆರಡು ಮರಿಗಳು ನೋಡ್ಬೋದು ನೀವು, ತುಂಬ ಚೆನ್ನಾಗಿವೆ. ಎಲ್ಲ ಒಳಗೋಗಿ ಸೇರ್ಕೊಬಿಟ್ಟು ನೋಡಿ. ಇನ್ನೊಂದು ಮರಿ ಮಾತ್ರ ತಿಂತಾ ಇದೆ. ಇವತ್ತಷ್ಟೇ ಎಲ್ಲ ಕೋಳಿಗಳು ಮೊಟ್ಟೆಯಿಂದ ಹೊರಗಡೆ ಬಂದಿದೆ. ನಿನ್ನೆ 2 ಕೋಳಿ ಮರಿ ಬಂದಿದ್ವು ನಿನ್ನೆ ನೋಡಿದಾಗ. ಇವತ್ತು ಎಲ್ಲ ಬಂದಿದೆ. ಎಲ್ಲನೂ ತೆಗ್ದು ಅದಕ್ಕೆ ಮರಿ ಮಾಡಿಸೋದಕ್ಕೆ ಕೂರಿಸಿದ್ವಲ್ಲ, ಅದನ್ನೆಲ್ಲ ನೀಟಾಗಿ ತೆಗ್ದು ಕ್ಲೀನ್ ಮಾಡಿ ಈ ಒಂದು ಪ್ಲಾಸ್ಟಿಕ್ನ ಹಾಕಿ ಅದ್ರ ಮೇಲೆ ಕೋಳಿಗಳನ್ನ ಬಿಟ್ಟಿದ್ದೀನಿ. ಜೊತೆಗೆ ತಿನ್ನೋದಕ್ಕೆ ಅಕ್ಕಿ, ಜೊತೆಗೆ ನೀರನ್ನ ಕೂಡ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಕಲರ್ ಕೋಳಿ ಮರಿಗಳು ಬಂದಿದೆ ಅಂಥೇಳಿ. ಇದರಲ್ಲಿ ಫುಲ್ ಸೌಂಡ್ ಮಾಡ್ತಿದೆ. ಇದರಲ್ಲಿ 2 ಬ್ಲ್ಯಾಕ್ ಕಲರ್ ಇರುವಂಥ ಕೋಳಿ ಮರಿ. ಇದು ಇನ್ನೊಂದು ಮರಿ ಇದೆ ನೋಡಿ, ಇದು ಸ್ವಲ್ಪ ಬಾಡಿ ಎಲ್ಲ ಬ್ಲ್ಯಾಕ್ ಇದೆ, ಬಟ್ ರೆಕ್ಕೆಗಳು ಬಂದು ಬೇರೆ ಕಲರ್ ಇದೆ, ಬ್ರೌನ್ ಕಲರ್. ಬ್ರೌನ್ ವೈಟ್ ಯಾವುದೋ ಇದೆ ಕಲರ್, ಅದು ನೋಡ್ತಾ ಇರ್ಬೋದು ಮರಿಗಳು. ಒಂದು ಕಾಫಿ ಕಲರ್ ಮರಿ ಇದೆ ನೋಡಿ, ಎಷ್ಟೊಂದು ಚೆನ್ನಾಗಿದೆ ಅಂತೇಳಿ. ಸೊ ಈ ಮರಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂಥೇಳಿ. ಇದು ಬ್ಲ್ಯಾಕ್ ಕಲರ್ ಮರಿ, ಇದು ಕೂಡ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಈ ಸಲ ಬಂದು ನಾವು 9 ಮೊಟ್ಟೆಗಳನ್ನ ಮರಿ ಮಾಡೋದಕ್ಕೆ ಅಂತ ಇಟ್ಟಿದ್ವಿ. ಅದರಲ್ಲಿ ಬಂದು 8 ಕೋಳಿ ಮರಿಗಳು ನಮಗೆ ಸಿಕ್ಕಿದೆ, ನೋಡ್ತಾ ಇರ್ಬೋದು. ಲೆಕ್ಕ ಮಾಡ್ಬೋದು ನೀವು, 8 ಕೋಳಿ ಮರಿಗಳು ಸಿಕ್ಕಿದೆ. ಕಾಫಿ ಕಲರ್ದು 2 ಮರಿ ಇದೆ, ಇಲ್ಲೊಂದು ಇದೆ ನೋಡಿ, ಇದು ಕಾಫಿನೇ. ಜೊತೆಗೆ ಇಲ್ಲೊಂದಿದೆಯಲ್ಲ ಅದು, ಇದು ನೋಡ್ಬೋದು. ಅಳಿಲು ಬರುತ್ತಲ್ಲ, ಅದ್ರ ಮೇಲೆ ವೈಟ್ ಕಲರ್ ಗೆರೆ ರೀತಿ ಇರುತ್ತಲ್ಲ, ಸೊ ಆ ಕಲರ್ ಇದೆ. ಈ ಸಲ ಬಂದು ಒಂದು 15 ಮೊಟ್ಟೆಯನ್ನು ಹಾಕಿತ್ತು. 15ರಲ್ಲಿ ಬಂದು 9 ಮೊಟ್ಟೆನ ಮರಿ ಮಾಡೋದು ಕೊಟ್ಟಿದ್ವಿ. ಅದರಲ್ಲಿ 8 ಮರಿಗಳಾಗಿವೆ, ನೋಡ್ಬೋದು ನೀವು. ಮರಿಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇದು ಬಂದು ಈ ವರ್ಷದ ಮೊದಲನೇ ಒಂದು ಹ್ಯಾಪಿ ನ್ಯೂಸ್ ಅಂತ ಹೇಳ್ಬೋದು. ಕಳೆದ ವರ್ಷ ತುಂಬಾ ಲಾಸ್ಗಳಾಗಿದೆ, ತುಂಬ ಕಷ್ಟಪಟ್ಟಿದ್ವಿ ಕಳೆದ ವರ್ಷ. ಆದರೆ ಈ ವರ್ಷ ಶುರು ಆಗ್ತಾ ಇದ್ದಾಗೆ ಒಂದು ಹ್ಯಾಪಿ ನ್ಯೂಸ್ ಸಿಕ್ಕಿದೆ. ಮುಂದೆ ಹೇಗೆ ಅನ್ನೋದು ಗೊತ್ತಿಲ್ಲ, ಬಟ್ ಈಗಂತೂ ಒಂದು ಹ್ಯಾಪಿ ನ್ಯೂಸು. ಮರಿಗಳು ಹೇಗೆ ಮುಂದೆ ಎಷ್ಟು ಬದುಕುತ್ತೆ ಏನೋ ಅನ್ನೋದು ಗೊತ್ತಿಲ್ಲ, ಬಟ್ ಈಗೆಲ್ಲ ಮರಿಗಳು ಆ್ಯಕ್ಟಿವ್ ಆಗಿ ಹೆಲ್ದಿಯಾಗಿ ಚೆನ್ನಾಗಿದೆ. ಎಲ್ಲ ಮರಿಗಳು ಕೂಡ ಒಳಗಡೆ ಕೂತ್ಕೊಬಿಟ್ಟಿದೆ, ಕಾಣಿಸ್ತಾನೆ ಇಲ್ಲ ಯಾವ ಮರಿಗಳು, ನೋಡ್ಬೋದು. ಅದೊಂದು ಮರಿ ಕಾಲು ಕಾಣಿಸ್ತಿದೆ ಅಲ್ಲಿ, ನೋಡ್ತಾ ಇದ್ದೀರಾ? ಯಾವ ಮರಿಗಳು ಕಾಣಿಸ್ತಿಲ್ಲ. ತುಂಬಾ ಖುಷಿ ಆಗ್ತಿದೆ. ಏನಕ್ಕೆ ಅಂತ ಹೇಳಿದರೆ, ಸೊ ಇದರ ಬ್ಯಾಕು ಫಸ್ಟು ಒಂದು 2 ವರ್ಷ ಬ್ಯಾಕ್ ಅನಿಸುತ್ತೆ ಕೋಳಿ ತೊಗೊಂಬಂದಿದ್ವಿ, ಮರಿ ಮಾಡಿತ್ತು. ಬಟ್ ಏನೋ ಕಾಯಿಲೆ ಬಂದು ಎಲ್ಲ ಕೋಳಿಗಳು ಸತ್ತೋಗಿದ್ವು. ಮರಿಗಳು, ಅದರಮ್ಮ, ಹಾಗೆ ಒಂದು ಹುಂಜ ಕೂಡ ಇತ್ತು, ಎಲ್ಲ ಕೂಡ ಸತ್ತೋದು. ಹಾಗೆ ಇದಾದಮೇಲೆ ತುಂಬ ಬೇಜಾರಾಗಿ ಮತ್ತೆ ಕೋಳಿಗಳನ್ನ ತಂದಿರಲಿಲ್ಲ, ಎಲ್ಲ ಒಳಗೆ ಹೋಗಿ ಕೂತ್ಕೊಬಿಟ್ಟಿದೆ. ನೋಡಿ ಎಷ್ಟಂತ ಚೆನ್ನಾಗಿದೆ ಕೋಳಿ ಮರಿ ಅಂತೇಳಿ.
ಈಗ ನೋಡಿ ಚೆನ್ನಾಗಿ ಕಾಣುತ್ತೆ ನಿಮಗೆ. ಈಗ ನೋಡಿ ಕೋಳಿ ಮರಿ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಬ್ಲಾಕ್ ಕಲರ್ ಮರಿ ಇದು, ಸ್ವಲ್ಪ ಸ್ವಲ್ಪ ವೈಟ್ ಇದೆ. ಸೊ ಮರಿ ಸೌಂಡ್ ಮಾಡಿದ್ಕೆ ನೋಡಿ ಅಮ್ಮ ಹೇಗೆ ಓಡ್ ಬಂತು ಅಂತೇಳಿ. ಈಗ ನೋಡಿ ಎಲ್ಲ ಮರಿಗಳು ಇಲ್ಲಿದೆ. ಇದ್ರ ಜೊತೆಗೆ ಇನ್ನೊಂದು ಕೋಳಿನ ತೊಗೊಂಬಂದ್ವಿ, ಬಟ್ ಅದು ಸತ್ತೋಯ್ತು ಕೋಳಿ. ಓಕೆನಾ. ಇದು ಬಂದು ಫಸ್ಟ್ ಟೈಮ್ ಮೊಟ್ಟೆ ಹಾಕ್ತು. ನಾವು ಬರೀ ಹೆಣ್ಣು ಕೋಳಿಗಳನ್ನ ಮಾತ್ರ ತಂದಿದ್ದು. ಇದು ಬಂದು ಫಸ್ಟ್ ಟೈಮ್ ಮೊಟ್ಟೆ ಹಾಕ್ತು. ಮರಿ ಮಾಡಿಸೋದಕ್ಕೆ ಅಂತ ಕೊಟ್ವಿ, ಕೂರಿಸಿದ್ವಿ ಮರಿ ಮಾಡಿಸೋದಕ್ಕೆ. ಆದರೆ ಮರಿಗಳಾಗಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಹುಂಜಗಳೇ ಇರಲಿಲ್ಲ ಯಾವುದು ಕೂಡ. ಗಂಡು ಕೋಳಿಗಳು, ಗಂಡು ಕೋಳಿ ಇಲ್ಲ ಅಂತ ಹೇಳಿದ್ರು ಕೂಡ ಹೆಣ್ಣು ಕೋಳಿ ಮೊಟ್ಟೆ ಹಾಕುತ್ತಂತೆ. ನಮಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ನಾವು ಮೊಟ್ಟೆ ಹಾಕಿದೆ ಅಂತ ಹೇಳ್ಬಿಟ್ಟು ಖುಷಿನಲ್ಲಿ ಕಾವಿಗೆ ಕೂರಿಸಿದ್ವಿ. ಬಟ್ ಆ ಟೈಮು ಆಗ ಮರಿ ಆಗಲಿಲ್ಲ. ಅದಾದಮೇಲೆ ಮತ್ತೆ 2 ಸಲ ಮೊಟ್ಟೆ ಹಾಕ್ತು. ಬಟ್ ಗಂಡು ಕೋಳಿಗಳೇ ಇಲ್ದಲೆ ಮರಿ ಆಗೋದಿಲ್ಲ ಅಂಥೇಳಿ ಮತ್ತೆ ಕಾವಿಗೆ ಕೂರಿಸೋದಕ್ಕೆ ಹೋಗಿಲ್ಲ. ಈ ಸಲ ಮೊಟ್ಟೆ ಹಾಕಿ ಕಾವಿ ಕೂತಾಗಿ ಇಲ್ಲಿ ಯಾರ್ದೋ ಒಬ್ರದ್ದು ಗಂಡು ಕೋಳಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಗ ಪಕ್ಕದ ಮನೇಲಿ ಕೂಡ ಕೋಳಿಗಳಿವೆ, ಹಾಗಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಕಾವಿಂದ ಎದ್ದು 1 ವೀಕು ಹುಂಜಿನ ಜೊತೆನೇ ಓಡಾಡ್ತಿತ್ತು. ತುಂಬ ಬೇಗ ಈ ಸಲ ಮೊಟ್ಟೆ ಹಾಕ್ತು. ಮೊಟ್ಟೆ ಹಾಕಿದ್ರಲ್ಲಿ 9 ಮೊಟ್ಟೆಗಳನ್ನ ಕೊಟ್ಟಿದ್ವಿ. ಈಗ 8 ಮರಿಗಳನ್ನ ಹಾಕಿದೆ. ಫಸ್ಟ್ ಟೈಮು ನಾವು ತಂದಿದ್ವಲ್ಲ, ಅದು ಕಚ್ಚೋದಕ್ಕೆ ಬರ್ತಾಯಿತ್ತು. ಈ ರೀತಿ ಎಲ್ಲ ಕೂತ್ಕೊಂಡು ವೀಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಮರಿಗಳನ್ನೆಲ್ಲ ಆರಾಮಾಗಿ ನಾವು ಮುಟ್ಬೋದು ಈಗ. ಬಟ್ ಆ ಕೋಳಿ ಅಂತೂ ಮರಿಗಳು ಊಟ ಇಡೋಕೆ ಹೋಗ್ತೀವಿ ಅಂತ ಹೇಳಿದ್ರು ಕೂಡ ಕಚ್ಚೋಕ್ಕೆ ಬರ್ತಾಯಿತ್ತು. ಬಟ್ ಇದು ಪರವಾಗಿಲ್ಲ, ಪಾಪದು ನೋಡಿ. ಸ್ವಲ್ಪ ಕೂದಲು ನಿಂಗೆ ಮಾಡುತ್ತೆ, ಅದನ್ನು ಬಿಟ್ಟರೆ ಏನೂ ಮಾಡೋದಿಲ್ಲ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಕೋಳಿ ಮರಿ ಅಂತ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಚಿಕ್ಕ ಮರಿಗಳನ್ನ. ನೋಡ್ತಾ ಇರ್ಬೋದು ನೀವು. ಹುಟ್ಟಿದ ತಕ್ಷಣ ಓಡೋಗುತ್ತೆ ಅನಿಸುತ್ತೆ ಅಮ್ಮನ ಹತ್ರ. ಇಲ್ಲ ಕೂತ್ಕೊಬಿಟ್ಟಿದೆ ಇಲ್ಲ, ಯಾಕೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಕೋಳಿ ಮರಿಗಳು ಹೇಗಿದೆ ಅಂಥೇಳಿ. ಸೊ ತುಂಬ ಟೈಮಿಂದ ಬರೀ ಕೋಳಿಗಳಲ್ಲಿ ಫೇಲ್ಯೂರು, ಲಾಸ್ ಈ ರೀತಿ ಆಗ್ತಾಯಿತ್ತು. ಬಟ್ ಈ ಸಲ ಮರಿ ಮಾಡಿದ್ದೆ, ನೋಡಬೇಕು ಎಷ್ಟು ಮರಿಗಳು ನಮಗೆ ಚೆನ್ನಾಗಿ ಸಿಗುತ್ತೆ ದೊಡ್ಡದು ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಎಲ್ಲ ಹೋಗಿ ಮರಿಗಳು ಕೂತ್ಕೋಬೇಕು ಅಲ್ಲಿ. ಎಲ್ಲಾದರೂ ನಿದ್ದೆ ಮಾಡೋ ಸಮಯ ಈಗ, ನಾವು ಡಿಸ್ಟರ್ಬ್ ಮಾಡೋದು ಬೇಡ. ಓಕೆ, ನೋಡಿದ್ರಲ್ಲ ಮರಿಗಳೆಲ್ಲ ಹೇಗಿದೆ ಅಂಥೇಳಿ. ತುಂಬಾ ಖುಷಿ ಆಗುತ್ತದೆ ಮರಿಗಳನ್ನ ನೋಡೋಕ್ಕೆ. ಇವುಗಳ ಬಗ್ಗೆ ಇನ್ನೂ ಅಪ್ಡೇಟ್ನ ನಮ್ಮ ಚಾನಲಲ್ಲಿ ಮುಂದೆ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್ ಬಾಯ್.